ಇಲ್ಲಿಂದ ಹೊರಡುತ್ತೆ ಹಾವು ಸರ್ಪ ಇಲ್ಲಿಂದ ಹೊರಡೋದು. ಇಲ್ಲಿಂದ ಹೊರಟು ಅಮ್ಮನವ್ರ ಗುಡಿಗೆ ಹೋಗುತ್ತೆ. ಅಮ್ಮನವ್ರ ಗುಡಿಯಿಂದ ಮತ್ತೆ ಬಂದು ಈಶ್ವರನ ಗುಡಿಗೆ ಹೋಗುತ್ತೆ. ಈಶ್ವರನ ಗುಡಿಯಿಂದ ಮುಗಿಸ್ಕೊಂಡು ಅಲ್ಲಿ ಆಟ ಆಡಿ ಈಶ್ವರನ ಹತ್ರ ಆಟ ಆಡಿ ಮತ್ತೆ ಅಲ್ಲಿಗೆ ಹೋಗ್ತಾ ಇದೆ. ಆ ಹುತ್ತದೊಳಗೆ ಹೋಗಿ ಹುತ್ತೊಳಗಿಂದ ಅಲ್ಲಿ ಒಂದು ಸುರಂಗ ಇದೆ. ಅದು ಆ ಸುರಂಗದಿಂದ ಹೋಗಿ ಇದು ಸೋಮೇಶ್ವರನ ದೇವಸ್ಥಾನ. ಸೋಮೇಶ್ವರನ ದೇವಸ್ಥಾನ ಹೊಳೆಯಲ್ಲಿ ಮಧ್ಯದಲ್ಲಿದೆ. ಅದು ಪ್ರತಿ ವರ್ಷ ಜಾತ್ರೆ ಟೈಮ್ ಮಾತ್ರ ಅದೇ ಪೂಜೆಗೆ ಹೋಗೋದು. ಯಾಕಂದರೆ ಹೊಳೆ ಇರೋದ್ರಿಂದ ಹೋಗೋಕ್ಕಾಗಲ್ಲ. ಆದ್ದರಿಂದ ಇದೆಲ್ಲ ಇದು ಮಾಡಿಕೊಂಡು ಏನೋ ಒಂದು ಭಗವಂತನ ಒಂದು ಕಟಾಕ್ಷೆಯಿಂದ ಒಂದು ಚೆನ್ನಾಗಿ ನಡೀತಾ ಇದೆ. ಇನ್ನು ಮುಂದೆ ಜೋರಾಗಿ ಆಗಲಿ ಅಂತ ಭಗವಂತನ ಕೇಳಿಕೊಂಡು ಸಾರ್ವಜನಿಕರು ಸ್ವಲ್ಪ ಸಹಕಾರ ಮಾಡಿ ಬಂದು ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕಂತ ಕೇಳಿಕೊಂಡು ನಾನು ಇಷ್ಟು ಮಾತನ್ನು ಮುಗಿಸ್ತೀನಿ. ಸ್ವಾಮಿ, ಇದು ದೇವಸ್ಥಾನ ಚೋಳರ ಕಾಲದ ದೇವಸ್ಥಾನ. ಇದು ಅಂದರೆ 12ನೇ ಶತಮಾನ ದೇವಸ್ಥಾನ. ಇದು ಈ ದೇವಸ್ಥಾನದಲ್ಲಿ 101 ಲಿಂಗ ಐತೆ. ಇದು 101 ಲಿಂಗ ಇರೋದ್ರಿಂದ ಅದ್ರ ಒಳಗಡೆ ಇರೋದ್ರಿಂದ ಅಲ್ಲಿ ದೇವಸ್ಥಾನ, ಇದು ಹೊಳೆಯಲ್ಲಿ ದೇವಸ್ಥಾನ ಇದೆ, ಸೋಮೇಶ್ವರ ದೇವಸ್ಥಾನ. ಅದು ಉದ್ಭವ ಮೂರ್ತಿ. ಅದು ಸಾಧಾರಣ ಸಿಂಪಲ್ ಆಗಿದ್ದು, ಅದು ದಪ್ಪ ಆಗಿದೆ, ಇದಾಗಿದೆ. ಪ್ರತಿ ಫೆಬ್ರವರಿ ಇದರಲ್ಲಿ ಶಿವರಾತ್ರಿಗೆ ಭಾರಿ ಇದಾಗಿ ದೇವಸ್ಥಾನದಲ್ಲಿ ಪೂಜಾ ಇದು ಭಾರಿ ಚೆನ್ನಾಗಿ ನಡೀತದೆ. ಆಮೇಲೆ ಇಲ್ಲಿ ಒಂದು ಸರ್ಪ ಇದೆ. ಇಲ್ಲಿ ಸುಮಾರು ಒಂದು 10 ಮೀಟ್ರ್ 12 ಮೀಟ್ರ್ ಉದ್ದ ಇದೆ. ಸ್ವಲ್ಪ ಸುಮಾರು ದಪ್ಪ ಇದೆ. ಅದು ಹೋದ ವರ್ಷ ಜಾತ್ರೆಯಲ್ಲಿ ನಮಗೆ ಕಣ್ಣಲ್ಲಿ ಕಟ್ಟಿದಂಗೆ ಆ ದೇವಸ್ಥಾನದಿಂದ ಬಂದು ಇವಾಗ ಇಲ್ಲಿರ್ತದೆ. ಅದು ಇದಿದೆ ನೋಡಿ, ಹುತ್ತ ಇದೆಯಲ್ಲ, ಹುತ್ತಲ್ಲಿರುತ್ತೆ. ಆ ಹುತ್ತದಿಂದ ಅಮ್ಮನವ್ರ ಗುಡಿಗೆ ಹೋಗಿ ಬೆಳಗ್ಗೆ ಟೈಮು 5ವರೆಗೆ ಹೋಗಿ ಸುತ್ತಕೊಂಡು ಬಂದು ಇಲ್ಲಿ ಬರುತ್ತೆ. ಇಲ್ಲಿ ಬಂದು ಇಲ್ಲಿ ಪ್ರದರ್ಶನ ಮಾಡ್ಕೊಂಡು ಅಪ್ಪ ಇದ್ರ ಮೇಲೆ ಆಟ ಆಡಿ ಅಲ್ಲಿಗೆ ಹೋಗುತ್ತೆ. ಮತ್ತೆ ಸಾಯಂಕಾಲ 5ವರೆಗೆ ಅಲ್ಲಿಂದ ಹೊಳೆಯಿಂದ ಬಂದು ಈ ಕಡೆ ಬರುತ್ತೆ. ಇದೇನಿದ್ರೆ ತಾರಕಾವಳೆ, ಈ ಕಡೆ ತಾರಕಾವಳೆ ಕಪಿಲಾವಳೆ ಎರಡು ಮಧ್ಯೆ ಸೇರೋದ್ರಿಂದ ಇದು ಭಾರಿ ಶ್ರೇಷ್ಠವಾದ ದೇವಸ್ಥಾನ. ಇದು ಅಂದರೆ ಕಾಶಿ ಇದೆಲ್ಲ ಆ ದೇಶದಲ್ಲಿ ದೇವಸ್ಥಾನ. ಇದು ಅದೇ ಸರ್ವರು ಸಕಾಲಕ್ಕೆ ಬಂದು ಆಗಮಿಸ್ತಾ ಇದ್ದಾರೆ. ಇನ್ನು ಮುಂದೆನೂ ಜಾಸ್ತಿ ಬರೋ ಥರ ಮಾಡಿಕೊಂಡು ಈಗ ಫೆಬ್ರವರಿ ಇದರಲ್ಲಿ ಜಾತ್ರೆ ಇರೋದ್ರಿಂದ ಅಲ್ಲಿ ಇದಾಗ ಪ್ರಯತ್ನ ಮಾಡೋಣ ಅಂತ ಒಂದು ಇದು ಹೇಳ್ತಾ ಇದ್ದೀವಿ ಅಷ್ಟೇ. ಇದು ಪಾರ್ವತಿ ದೇವಸ್ಥಾನ. ಈ ಪಾರ್ವತಿ ದೇವಸ್ಥಾನಕ್ಕೆ ಬೆಳಗ್ಗೆ ಟೈಮು ಆ ಎದುರುಗಡೆ ಇರೋ ಹುತ್ತದಿಂದ ಬಂದು ಸರ್ಪ ಬರುತ್ತೆ. ಸರ್ಪ ಬಂದು ಇದೆಲ್ಲ ಬಂದು ಆಟ ಆಡಿ ಅಮ್ಮನವರ ಆಟ ಆಡಿ ಮತ್ತೆ ಹೋಗಿ ಅವರು ಈಶ್ವರನ ಗುಡಿಗೆ ಹೋಗಿ ಈಶ್ವರನಿಂದ ಇದು ಮಾಡಿಕೊಂಡು ಅಲ್ಲೊಂದು ಹುತ್ತ ಇದೆ. ಆ ಹುತ್ತದಲ್ಲಿ ಇಂದ ಒಳಗೆ ಹೋಗಿ ಕೆಳಗಡೆ ಅಲ್ಲಿ ಹೊಳೆ ಇದೆ, ಇದು ತಾರಕಾವಳೆಯಿಂದ ಹೋಗ್ಬಿಟ್ಟು ಕಂಪ್ಲೀಟಾಗಿ ಅಲ್ಲಿ ಈಶ್ವರನ ಗುಡಿಗೆ ಹೋಗುತ್ತೆ, ಸೋಮೇಶ್ವರ ಗುಡಿಗೆ. ಮತ್ತೆ ಸಾಯಂಕಾಲ ಬರಬೇಕಾದ್ರೆ ಸಾಯಂಕಾಲ 5 ಗಂಟೆ ಮೇಲ್ಪಟ್ಟು ಕಾಣುತ್ತೆ. ಇದುವರೆಗೂ ಯಾರಿಗೂ ಕಂಡಿಲ್ಲ. ಏನೋ ನಮ್ಮ ಒಂದು ಸೇವೆ ಇದ್ರಿಂದ ನನ್ನ ಕಂಡಿದೆ ಅದೇ. ಆಮೇಲೆ ಮತ್ತೆ ಒಂದು ಸೋಮವಾರದಲ್ಲಿ ನೋಡಿದೆ, ಅದೇ ಈಶ್ವರನ ಗುಡಿನಲ್ಲಿ ಕರೆಂಟ್ ಇಲ್ದಿದ್ದು ಹೋಗಿದಾಗ ನಾನು ಒಂದು ಇದು ನಗರ ಸರಿಯಾಗಿ ಗೋಧಿ ನಗರವು ಮಲಗಿತ್ತು. ಈಶ್ವರನ ಇದ್ರ ಕಗಡೆ ಮಲಗಿತ್ತು. ನೋಡು, ಪರಮಾತ್ಮ ಅಂದ ತಕ್ಷಣ ತಾನಾಗೆ ಎಲ್ಲೂ ಇಲ್ದಂಗೆ ಹೊಟ್ಟೋಗ್ಬಿಡ್ತದೆ. ಆದ್ದರಿಂದ ಈ ಸಲ ಏನೋ ಒಂದು. ಆಮೇಲೆ ಪ್ರಾಚ್ಯ ವಸ್ತು ಇಲಾಖೆ ಡಿಪಾರ್ಟ್ಮೆಂಟ್ ಐತಿ ಕೆಲಸ ಮಾಡ್ತಿದ್ದೆ. ಈಗ ರಿಟೈರ್ಡ್ ಆಯಿತು. ರಿಟೈರ್ಡ್ ಆಗಿ ಈ ಅಮ್ಮನೇ ಕರ್ಸ್ಕೊಂಡಿದ್ದಾರೆ. ಅಮ್ಮ ಕರ್ಸ್ಕೊಂಡಿದ್ದಾರೆ. ಆ ಸೇವೆಗೋಸ್ಕರ ನಾನು ಇವಾಗ ನಾನೇ ಎಲ್ಲ ಓಡಾಡ್ಕೊಂಡು ಮಾಡಿ 1,30,30,00,000 ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಈ ಜನವರಿಯಿಂದ ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ದೀವಿ. ಅದು ಮಾಡ್ತಾರೆ. ತೀರ್ಮಾನ ತೊಗೊಂಡಿದ್ದರಿಂದ ಆದಷ್ಟು ನಾವು ಬಲವಂತ ಮಾಡಿ ಆಫೀಸರ್ ಅಧಿಕಾರಿಗಳು ಭಾರಿ ಇದು ಮಾಡಿಕೊಟ್ಟು ನಮಗೆ ಭಾರಿ ಹೆಲ್ಪ್ ಮಾಡಿದ್ದಾರೆ. ಈಗ ಶುರು ಮಾಡ್ತೀವಿ, ಜನವರಿಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಎಲ್ಲ ಅಮ್ಮನವ್ರ ಕಟಾಕ್ಷದಿಂದ ಅಪ್ಪನವ್ರ ಕಟಾಕ್ಷದಿಂದ ಎಲ್ಲ ಒಂದು ಸೇವೆ ನಡೀತಾ ಇದೆ ಸ್ವಾಮಿ, ಅಷ್ಟೇ. ನೋಡಿ, ಅದು ಸರ ಇದೆಯಲ್ಲ, ಅದು ಬೆಂಗಳೂರಿನವ್ರು ದಾನ ಕೊಟ್ಟಿರೋದು. ಅದನ್ನು ನೋಡಿ, ಆ ಸರನ ಪೂರ ಬೆಂಗಳೂರಿನವ್ರು ಕೊಟ್ಟಿರೋದು ನೋಡಿ ಬಂದು.